ನಮಸ್ಕಾರ ಕರ್ನಾಟಕ. ಈಗ ನಾನು ಹೇಳುವ ವಿಷಯ ಅದೆಷ್ಟೊಂದು ಜನರಿಗೆ ಅರ್ಥ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಈ ಒಂದು ವಿಷಯವನ್ನು ನಾನು ನಿಮ್ಮಲ್ಲಿ ಹೇಳಲೇಬೇಕು ಸ್ನೇಹಿತರೆ. ಯಾಕಂದ್ರೆ ಇವತ್ತೊಂದು ವಿದ್ಯಾರ್ಥಿಯ ಆಲೋಚನಾ ಶಕ್ತಿ ಅನ್ನೋದು ಯಾವ ರೀತಿ ಇದೆ ಅಂದ್ರೆ, ಅದೆಷ್ಟೊಂದು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣಕ್ಕಾಗಿ ವಿದ್ಯಾ ಕೇಂದ್ರಗಳಿಗೆ ಹೋಗ್ತಾರೆ. ಆದ್ರೆ ಅಲ್ಲಿನ ಆ ಪರೀಕ್ಷೆಯಲ್ಲಿ ಪಡೆಯುವಂತಹ ಅಂಕಕ್ಕಿಂತ ಹೆಚ್ಚಾಗಿ ತಮ್ಮ ಬದುಕು ಮುಖ್ಯ ಅನ್ನುವಂತಹ ಆ ಒಂದು ವಿಷಯವನ್ನು ಅವರು ಅರ್ಥ ಮಾಡ್ಕೊಂಡಿರಲ್ಲ. ಸೊ ಅಷ್ಟೇ ಅಲ್ಲ ಸ್ನೇಹಿತರೆ, ಇದೊಂದು ವಿದ್ಯಾರ್ಥಿ ತನ್ನ ಶಿಕ್ಷಣಕ್ಕಾಗಿ ಜ್ಞಾನ ದೇಗುಲಕ್ಕಂತ ಬಂದಾಗ ಅವನಲ್ಲಿರುವಂತಹ ಆಲೋಚನೆಗಳು ಯಾವ ರೀತಿ ಇರುತ್ತೆ ಅಂದ್ರೆ, ನಾನೊಬ್ಬ ಹಿಂದೂ ಧರ್ಮಕ್ಕೆ ಸೇರಿದವನು ಅಥವಾ ನಾನು ಕೂಡ ಒಬ್ಬ ಮುಸಲ್ಮಾನ ಮತ್ತು ನಾನು ಕೂಡ ಒಂದು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವನು ಅಂತ ಆ ಒಂದು ಪ್ರತ್ಯೇಕ ಮನೋಭಾವನೆಗಳಿರುತ್ತೆ ಹೊರತು ನಾನೊಬ್ಬ ಭಾರತೀಯ ಅಥವಾ ನಾನು ಕೂಡ ಒಂದು ಮಾನವ ಕುಲಕ್ಕೆ ಸೇರಿದವನು, ಕನಿಷ್ಠ ಪಕ್ಷ ನನ್ನಲ್ಲಿ ಒಂದು ಮನುಷ್ಯತ್ವ ಅನ್ನುವಂತ ಆ ಒಂದು ಅಂಶ ಇವತ್ತು ವಿದ್ಯಾರ್ಥಿಗಳ ತಲೆಯಿಂದ ಅಲಿಸಿ ಹೋಗಿದೆ ಸ್ನೇಹಿತರೆ. ಸೊ ನೀವು ಥಿಂಕ್ ಮಾಡಬಹುದು ಸ್ನೇಹಿತರೆ, ಇದೆಲ್ಲವನ್ನು ಕೂಡ ನಾನು ನಿಮ್ಮಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇತ್ತೀಚೆಗೆ ಒಬ್ಬ ಯುವ ವ್ಯಕ್ತಿ ನೀಟ್ ನಲ್ಲಿ ಟಾಪ್ ಮಾಡ್ತಾನೆ, ಅದು ಕೂಡ 99% ಗಳಿಸ್ತಾನೆ. ಆದ್ರೆ ಅದೇ ದಿನ ಆತನು ನೇಣಿಗೆ ಶರಣಾಗ್ತಾನೆ ಸ್ನೇಹಿತರೆ. ಇದೆಲ್ಲದಕ್ಕೂ ಕೂಡ ಹಿಂದಿರುವಂತಹ ಕಾರಣವನ್ನು ನಾವು ನೋಡಿದ್ರೆ, ಅಲ್ಲಿ ಪೋಷಕರ ಒತ್ತಡ ಆಗಿರ್ಬೋದು ಅಥವಾ ಸಮಾಜದ ನಿರೀಕ್ಷೆ. ಸೊ ಏನಪ್ಪಾ ಅಂತ ಹೇಳಿದ್ರೆ, ನೀನೇ ಫಸ್ಟ್ ಬರ್ಬೇಕು ಮಗ ಅಥವಾ ನೀನೇ ಟಾಪ್ ಮಾಡಬೇಕು ಮಗ ಎನ್ನುವಂತ ಆ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇವತ್ತಿನ ವಿದ್ಯಾರ್ಥಿಗಳ ಸಂತೋಷ ಮತ್ತು ಕನಸನ್ನು ಇವತ್ತು ಬಲಿ ಪಡಿತಾ ಇದೆ ಸ್ನೇಹಿತರೆ. ಸೊ ಇದರ ಹಿಂದಿರುವಂತಹ ಸತ್ಯವನ್ನು ನಾವು ಗಮನಿಸುವುದಾದ್ರೆ, ಇವತ್ತಿನ ಈ ಒಂದು ಶಿಕ್ಷಣ ವ್ಯವಸ್ಥೆ ಅನ್ನೋದು ಯಾವ ರೀತಿ ಆಗಿದೆ ಅಂದ್ರೆ, ತಮ್ಮ ಮಕ್ಕಳನ್ನು ಡಾಕ್ಟರ್, ಇಂಜಿನಿಯರ್ಸ್, ಅದೇ ರೀತಿ ದೊಡ್ಡ ದೊಡ್ಡ ಸೈಂಟಿಸ್ಟ್ ಗಳನ್ನಾಗಿ ಮಾಡೋದನ್ನೋದು ಬಯಸೋದು ಹೊರತು ಆತನಿಗೆ ಒಂದು ಸಾಮಾನ್ಯ ಜ್ಞಾನ ಅಥವಾ ಈ ಒಂದು ಸಮಾಜದಲ್ಲಿ ಯಾವ ರೀತಿ ಬದುಕಿ ಬಾಳ್ಬೇಕನ್ನೋದನ್ನು ಕಲಿಸಿಕೊಡುವುದಿಲ್ಲ ಸ್ನೇಹಿತರೆ. ಆದ್ರಿಂದ ನಾನು ನಿಮ್ಮಲ್ಲಿ ಹೇಳೋದಂದ್ರೆ ಸ್ನೇಹಿತರೆ, ಇವತ್ತು ನೀವು ಯಾವುದೇ ಪರೀಕ್ಷೆಯಲ್ಲಿ ಪಡೆಯುವಂತಹ ಅಂಕ ಮುಖ್ಯ ಅಲ್ಲ, ಬದಲಾಗಿ ನೀವು ಕಂಡಂತಹ ಕನಸು ಮುಖ್ಯ, ಅದೇ ರೀತಿ ನಿಮ್ಮ ಸುಖ ಸಂತೋಷ ಮುಖ್ಯ. ಸೊ ಈ ಒಂದು ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಮತ್ತು ಇದೇ ರೀತಿಯಾದಂತಹ ಮತ್ತಷ್ಟು ವಿಡಿಯೋಸ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ SK Shahs more updates.